ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇರಳದ ವೈನಾಡಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಅಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡವರನ್ನ ಹುಡುಕುವ ಕೆಲಸ ನಡೀತಾ ಇದೆ. ಯಾವಾಗ ಬೇಕಾದರೂ ಮತ್ತೆ ಮಳೆ ಅಬ್ಬರಿಸಬಹುದು, ಮಣ್ಣು ಕುಸಿಬಹುದು ಅನ್ನೋ ಆತಂಕದ ನಡುವೆನೇ ಅಲ್ಲಿ ರಕ್ಷಣಾ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಭಾರತೀಯ ಸೇನೆ, NDRF, ಕೇರಳ ರಾಜ್ಯದ ರಕ್ಷಣಾ ತಂಡಗಳ ಜೊತೆ ಸ್ಥಳೀಯ ಸ್ವಯಂ ಸೇವಕರು ಕೂಡ ಮೆಪ್ಪಾಡಿ ದುರಂತದ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇರಳದ ಪೊಲೀಸರು ಡಾರ್ಕ್ ಟೂರಿಸಂ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಾನು ಕೂಡ ಡಾರ್ಕ್ ಟೂರಿಸಂ ಕಡೆ ಜನ ಹೆಚ್ಚು ವಾಲಬಾರದು ಅಂತ ಹೇಳಿದ್ದೆ. ಆದರೆ ನಮ್ಮ ದೇಶದಲ್ಲಿ ಯಾರು ಮಾತು ಕೇಳ್ತಾರೆ ಹೇಳಿ? ಈಗ ಕೇರಳದ ಪೊಲೀಸರಿಗೆ ಡಾರ್ಕ್ ಟೂರಿಸಂ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ನಮ್ಮಲ್ಲಿ ಕೂಡ ಶಿರೂರು ಗುಡ್ಡ ಕುಸಿತ ಉಂಟಾದಾಗ ಇದೇ ಸಮಸ್ಯೆ ನಮ್ಮ ಪೊಲೀಸರನ್ನು ಕಾಡ್ತಾ ಇತ್ತು. ಆದರೆ ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟಾಗ ಅದನ್ನು ಕವರ್ ಮಾಡೋದಕ್ಕೆ ಬಂದ ಮೀಡಿಯಾಗಳನ್ನು ಕೂಡ ನಮ್ಮ ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ಬಿಡಲಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಗೋ ಪಬ್ಲಿಸಿಟಿನ ತಡಿಬೇಕು ಅಂತ ಯಾರಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಥವಾ ನಿಜವಾಗ್ಲೂ ಮೀಡಿಯಾಗಳು ಬಂದರೆ ಸಮಸ್ಯೆ ಆಗುತ್ತೆ ಅಂತ ನಮ್ಮ ಪೊಲೀಸರೇ ಅಂದುಕೊಂಡ್ರೋ ಗೊತ್ತಿಲ್ಲ. ಆದರೆ ಮೀಡಿಯಾಗಳನ್ನು ಬೇಕಾದರೂ ತಡೆಯುವ ನಮ್ಮ ಪೊಲೀಸರಿಗೆ ಜನಾನ ತಡೆಯೋದು ಸಮಸ್ಯೆ ಅಲ್ಲ. ಆದರೆ ಪಾಪ ಕೇರಳದ ಕಾಕಿಗಳಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕೇರಳ ಪೊಲೀಸರು ಪದೇ ಪದೇ ಡಾರ್ಕ್ ಟೂರಿಸಂ ಮಾಡೋದಕ್ಕೆ ಇಲ್ಲಿಗೆ ಬರಬೇಡಿ ಅಂತ ಮನವಿ ಮಾಡ್ಕೋತಾ ಇದ್ದಾರೆ. ಹಾಗಾದರೆ ಏನಿದು ಡಾರ್ಕ್ ಟೂರಿಸಂ? ಜನ ಇದಕ್ಕೆ ಗಂಟು ಬೀಳೋದು ಯಾಕೆ? ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಡಾರ್ಕ್ ಟೂರಿಸಂ ಪ್ಲೇಸ್ಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೇರಳದ ವೈನಾಡಲ್ಲಿ ಭೂಕುಸಿತ ಹಾಗೂ ಪ್ರವಾಹದಿಂದ ಸಾವನ್ನಪ್ಪಿರುವವರ ಸಂಖ್ಯೆ 150 ದಾಟಿದೆ. ಅಲ್ಲಿ ಮಣ್ಣಿನ ಅಡಿಯಲ್ಲಿ ಮತ್ತಷ್ಟು ದೇಹಗಳು ಸಿಲುಕಿರುವ ಸಾಧ್ಯತೆ ಇದ್ದು ರಕ್ಷಣಾ ತಂಡಗಳು ಅವುಗಳನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇವೆ. ಈ ಹೊತ್ತಲ್ಲಿ ಭೂಕುಸಿತ ಉಂಟಾಗಿರುವ ಪ್ರದೇಶಕ್ಕೆ ಬರುವ ಜನರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪೊಲೀಸರಿಗೆ ಅವರನ್ನು ನಿಯಂತ್ರಿಸುವುದೇ ಕಷ್ಟ ಆಗ್ತಾ ಇದೆ. ಈ ನಮ್ಮ ಜನ ಹೆಂಗೆ ಅಂತ ನಿಮಗೆ ಗೊತ್ತಲ್ಲ. ಎಲ್ಲಾದರೂ ಆಕ್ಸಿಡೆಂಟು ಅಥವಾ ಮತ್ತಿನ್ನೇನಾದರೂ ಅನಾಹುತ ಆಗಿದ್ರೆ ಅದನ್ನು ವಿಡಿಯೋ ಮಾಡಿ, ಲೈವ್ ಮಾಡಿ, ಅಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡಿ ಎಷ್ಟು ಲೈಕ್ಸ್ ಬಂದವು ಅನ್ನೋದನ್ನು ನೋಡ್ಕೊಳ್ಳೋ ಜನ ನಾವು. ಅಲ್ಲಿನ ಅಪಘಾತಗಳಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸೋದಕ್ಕಿಂತ ನಮ್ಮ ರೀಲ್ಸ್ ಬಗ್ಗೆನೇ ನಮಗೆ ಆಸಕ್ತಿ, ಇಂಟ್ರೆಸ್ಟು ಎಲ್ಲ ಜಾಸ್ತಿ ಇರುತ್ತೆ. ಅದೊಂಥರ ವಿಚಿತ್ರವಾದ ಸೈಕಾಲಜಿ. ಈಗ ಈ ಭೂಕುಸಿತ ಉಂಟಾದ ಜಾಗಗಳಿಗೆ ಕೂಡ ಅದೇ ಥರದ ಸೈಕೋ ಸಮೂಹ ಹೆಚ್ಚಾಗಿ ಹೋಗ್ತಾ ಇದೆ. ಅಲ್ಲಿ ಹೇಗೆ ಮಣ್ಣು ಕುಸಿದಿದೆ, ರಕ್ಷಣಾ ಕಾರ್ಯಗಳು ಹೇಗೆ ನಡೆಯುತ್ತವೆ, ನದಿ ಈಗ ಹೇಗೆ ಹರಿತಾ ಇದೆ, ಎಷ್ಟು ದೂರದಿಂದ ಮಣ್ಣು ಕೊಚ್ಚಿಕೊಂಡು ಬಂದಿದೆ, ಹೀಗೆ ಎಲ್ಲವನ್ನು ನೋಡಿ ನಾನೂ ಇಲ್ಲಿಗೆ ಬಂದಿದ್ದೀನಿ ಅಂತ ಅಲ್ಲೊಂದಷ್ಟು ಫೋಟೋಗಳು, ವಿಡಿಯೋಗಳು ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋ ಚಟ. ಅದಕ್ಕಾಗಿ ಅಲ್ಲಿಗೆ ಜನ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಹೋದವರು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಸಹಾಯ ಮಾಡೋದಕ್ಕೆ, ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ಹೋಗೋದಿಲ್ಲ. ಅವರ ಕೆಲಸ ಅವರದ್ದು, ಇವರು ಹುಚ್ಚು ಇವರದ್ದು. ಅಕಸ್ಮಾತ್ ಅಲ್ಲಿ ಇವರು ರೀಲ್ಸ್ ಮಾಡ್ತಾ ಇರುವಾಗ ಮತ್ತಷ್ಟು ಮಣ್ಣು ಕುಸಿದ್ರೆ ಇವರನ್ನು ಎತ್ತೋದು ಇನ್ನೊಂದು ಕೆಲಸ ಆಗಿಬಿಡುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವಿಲ್ಲಿಗೆ ಬರಬೇಡಿ ಅಂತ ಪೊಲೀಸರು ಜನಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಗೆಳೆಯರೆ, ಈಗಾಗಲೇ ದುರಂತ ನಡೆದ ಸ್ಥಳದಲ್ಲಿ ಪೊಲೀಸರು, ರಕ್ಷಣಾ ತಜ್ಞರು, ಸೇನೆ, ಪತ್ರಕರ್ತರು, ಸ್ಥಳೀಯ ರಾಜಕಾರಣಿಗಳು, ಅವರ ಹಿಂಬಾಲಕರು, ಸಂತ್ರಸ್ತರ ಕಡೆಯವರು ಸೇರಿದ ಹಾಗೆ ಸಹಸ್ರಾರು ಮಂದಿ ಇದ್ದಾರೆ. ಅವರೆಲ್ಲ ಕೂಡ ಹಗಲು ರಾತ್ರಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಳೆ ಕೂಡ ಅಲ್ಲಿ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಮತ್ತೆ ಗುಡ್ಡ ಕುಸಿದ್ರೆ ಇನ್ನಷ್ಟು ಹೆಚ್ಚಿನ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಅನ್ನೋ ಭಯ ಪೊಲೀಸರಲ್ಲಿದೆ. ಹೀಗಾಗಿನೇ ಅವರು ಡಾರ್ಕ್ ಟೂರಿಸಂ ಮಾಡೋದಕ್ಕೆ ಇಲ್ಲಿಗೆ ಬರಬೇಡಿ ಅಂತ ಮನವಿ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಪ್ರವಾಸ ಅಂದರೆ ಎಲ್ಲರಿಗೂ ಇಷ್ಟನೇ. ಗೊತ್ತಿಲ್ಲದ ಪ್ರದೇಶಗಳಿಗೆ, ನಿಸರ್ಗದ ಮಡಿಲಿಗೆ, ಕಾಡಿನೊಳಕ್ಕೆ, ಸಮುದ್ರದ ತೀರಗಳಿಗೆ, ನದಿ ಪಾತ್ರಗಳಿಗೆ, ದೇವಸ್ಥಾನಗಳಿಗೆ, ಐತಿಹಾಸಿಕ ಸ್ಥಳಗಳಿಗೆ ಹೋಗಬೇಕು ಅಂತ ಸಾಕಷ್ಟು ಪ್ರವಾಸ ಪ್ರಿಯರು ಅಂದುಕೋತಾರೆ. ಆದರೆ ದುರ್ಘಟನೆಗಳುಂಟಾಗಿರೋ ಕಡೆಗಳಿಗೆ ಹೋಗಿ ಅಲ್ಲಿನ ಪರಿಹಾರ ಕಾಮಗಾರಿಗಳಿಗೆ ಕೂಡ ಅಡ್ಡಿ ಉಂಟು ಮಾಡೋದಿದೆಯಲ್ಲ, ಅದನ್ನು ಡಾರ್ಕ್ ಟೂರಿಸಂ ಅಂತ ಕರೀತಾರೆ. ಯಾರದ್ದೋ ನೋವನ್ನು ನಿಮ್ಮ ಪ್ರವಾಸದ ಮಜಾ ಅನುಭವಿಸೋದಕ್ಕಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಡಾರ್ಕ್ ಟೂರಿಸಂ. ಇನ್ನು ದುರ್ಘಟನೆಗಳು ನಡೆದು ಅಲ್ಲಿ ಪರಿಹಾರ ಕಾರ್ಯ ನಡೀತಿರೋ ಸ್ಥಳಗಳಿಗೆ ಅಷ್ಟೇ ಅಲ್ಲ, ಈ ಹಿಂದೆ ಯಾವತ್ತೋ ದುರ್ಘಟನೆಗಳು ನಡೆದ ಸ್ಥಳಗಳಿಗೆ ಹೋಗೋದನ್ನು ಕೂಡ ಡಾರ್ಕ್ ಟೂರಿಸಂ ಅಂತಲೇ ಕೆಲವರು ಪರಿಗಣಿಸ್ತಾರೆ. ಹಾಗೆ ಇದು ಇವತ್ತು ನೆನ್ನೆಯದ್ದು ಕೂಡ ಅಲ್ಲ. ಬರೀ ಭಾರತದಲ್ಲಿ ಮಾತ್ರ ಇಂಥದ್ದನ್ನು ಎಂಜಾಯ್ ಮಾಡೋ ಜನ ಇದ್ದಾರೆ ಅಂತಲೂ ಅಲ್ಲ. ಹಾಗೆ ನೋಡಿದರೆ ಡಾರ್ಕ್ ಟೂರಿಸಂ ಅನ್ನೋದು ತುಂಬ ಹೆಚ್ಚಾಗಿರೋದು ಅಮೆರಿಕಾದಲ್ಲಿ. ಇದರ ಹುಚ್ಚಾಟಕ್ಕೆ ಬಿದ್ದ ಸಾಕಷ್ಟು ಜನ ಅಮೆರಿಕನ್ನರು ಪ್ರಾಣ ಕಳ್ಕೊಂಡಿರುವುದು ಕೂಡ ವಿಪರ್ಯಾಸ. ಅಂಥ ಘಟನೆಗಳ ಪೈಕಿ ಒಂದೆರಡು ಉದಾಹರಣೆಗಳನ್ನು ನಿಮಗೆ ಕೊಟ್ಟು ನಾನು ಮತ್ತೆ ವೈನಾಡಿನ ವಿಷಯಕ್ಕೆ ಬಂದುಬಿಡ್ತೀನಿ.
ಜಗತ್ತಲ್ಲಿ ಡಾರ್ಕ್ ಟೂರಿಸಂಗೆ ಹೆಸರುವಾಸಿಯಾಗಿರೋ ಪ್ರದೇಶಗಳ ಪಟ್ಟಿಯಲ್ಲಿ ಒಂದು ಕಾಲದಲ್ಲಿ ಸೋವಿಯತ್ನ ಭಾಗವಾಗಿದ್ದ ಈಗ ಯುಕ್ರೇನ್ನಲ್ಲಿರೋ ಚರ್ನೋಬಿಲ್ ಅಣುಸ್ಥಾವರ ಪ್ರದೇಶ ಇದೆ. ಹಾಗೆ ಪೋಲೆಂಡ್ನ ಆಸ್ವಿಚ್ ಪ್ರದೇಶ ಇದೆ. ಅಮೆರಿಕಾದಲ್ಲಿನ ಗೆಟಿಸ್ಬರ್ಗ್ ಇದೆ, ವಾಟರ್ಲೂ ಇದೆ. ಹೀಗೆ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಅಲ್ಲಿನ ವಾರ್ ಝೋನುಗಳು ಕೂಡ ಡಾರ್ಕ್ ಟೂರಿಸಂನ ಪಟ್ಟಿಯಲ್ಲಿ ಕಂಡುಬರುತ್ತವೆ. ಹಾಗೆ ಸರ್ವಾಧಿಕಾರಿಗಳು ಆಳಿದ್ದ ದೇಶಗಳು, ಉದಾಹರಣೆಗೆ ಲಿಬಿಯಾ, ಇರಾನ್, ಸಿರಿಯಾ, ಉತ್ತರ ಕೊರಿಯಾಗಳಿಗೆ ಕೂಡ ವಿಸಿಟ್ ಮಾಡೋರ ದೊಡ್ಡ ಲಿಸ್ಟೇ ಇದೆ. ಇಲ್ಲಿ ಚರ್ನೋಬಿಲ್ ದುರಂತ ಸಂಭವಿಸಿದ್ದ ಜಾಗಕ್ಕೆ ದಶಕಗಳ ಕಾಲ ಯಾರನ್ನು ಬಿಟ್ಟಿರಲಿಲ್ಲ. ಆದರೆ ಇತ್ತೀಚೆಗೆ ಅಲ್ಲಿನ ಅಣು ವಿಕಿರಣದ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ವಿಶೇಷ ಅನುಮತಿಯನ್ನು ತಗೊಂಡು ಅಲ್ಲಿಗೆ ಹೋಗಿ ಬರಬಹುದು. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಹೆಮ್ಮೆಯ ನಗರವಾಗಿದ್ದ ಚರ್ನೋಬಿಲ್ಗೆ ಹೋಗಿ ಬರೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ. ಇನ್ನು ಪೋಲೆಂಡ್ನ ಆಸ್ವಿಚ್ ಎರಡನೇ ಮಹಾಯುದ್ಧದ ಕ್ರೌರ್ಯವನ್ನು ಕಂಡ ಪ್ರದೇಶ. ಅಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಏನೆಲ್ಲ ಆಯಿತು ಅನ್ನೋದರ ಮಾಹಿತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗೋ ಜನ ಕೂಡ ಇದ್ದಾರೆ. ಇನ್ನು ಜಾನ್ ಎಫ್ ಕೆನಡಿ ಹತ್ಯೆ ಆಯ್ತಲ್ಲ, ಡಲ್ಲಾಸ್ನ ಪಾರ್ಕ್ಲ್ಯಾಂಡ್ ಹೆಲ್ತ್ ಪ್ರದೇಶ, ಅಲ್ಲಿಗೆ ಕೆಲವರು ಹೋಗ್ತಾರೆ. ಅಮೆರಿಕಾದ ನಾಗರಿಕ ಯುದ್ಧಗಳು ನಡೆದ ಗೆಟಿಸ್ಬರ್ಗ್ಗೆ ಕೂಡ ಜನ ಹೋಗ್ತಾರೆ. ಹಾಗೆಯೇ 19ನೇ ಶತಮಾನದ ಆರಂಭದಲ್ಲಿ ನೆಪೋಲಿಯನ್ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆದ ವಾಟರ್ಲೂಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಿಸಿಟ್ ಮಾಡ್ತಾರೆ ಅನ್ನೋ ಅಂಶವನ್ನು ಅಮೆರಿಕಾದ ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಲ್ಯಾಂಡ್ಶೈರ್ ಡಾರ್ಕ್ ಟೂರಿಸಂ ರಿಸರ್ಚ್ ವಿಭಾಗದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫಿಲಿಪ್ ಸ್ಟೋನ್ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಇಲ್ಲಿ ಜನಕ್ಕೆ ತಮ್ಮ ಹಿಂದಿನ ಸಂಸ್ಕೃತಿ, ಇತಿಹಾಸವನ್ನು ತಿಳ್ಕೊಳ್ಳೋ ಉತ್ಸಾಹ ಇದೆ. ಹೀಗಾಗಿ ಅವರಿಂಥ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಅದರಲ್ಲೂ ಹೀಗೆ ಭೇಟಿ ಕೊಡುವವರ ಪಟ್ಟಿಯಲ್ಲಿ ಅಮೆರಿಕನ್ನರು ಹೆಚ್ಚಾಗಿದ್ದಾರೆ. ಇನ್ನು ಈ ಪ್ರದೇಶಗಳಿಗೆ ಹೋಗಿ ಬರೋದ್ರಿಂದ ಅಂಥ ಅಪಾಯ ಕೂಡ ಏನಿರೋದಿಲ್ಲ. ಜೊತೆಗೆ ದುರಂತದ ಸ್ಥಳಗಳು ಕೂಡ ಪ್ರವಾಸಿಗಳು ಹೆಚ್ಚಾಗಿ ಬರೋದ್ರಿಂದ ದೇಶದ ಆರ್ಥಿಕತೆಗೂ ಒಂದಷ್ಟು ಕೊಡುಗೆಯನ್ನು ಕೊಡ್ತಾ ಇರುತ್ತವೆ. ಹೀಗಾಗಿ ಇದು ತಪ್ಪು ಅಂತೇನು ಅನಿಸೋದಿಲ್ಲ. ಇನ್ನು ಭಾರತದಲ್ಲಿ ಕೂಡ ಲದಾಖಲ್ಲಿರೋ ರೂಪುಕೊಂಡಿಗೆ ಸಾಕಷ್ಟು ಜನ ಹೋಗ್ತಾರೆ. ಅಲ್ಲಿ ಸಹಸ್ರಾರು ಅಸ್ಥಿಪಂಜರಗಳಿವೆ. ಅವುಗಳನ್ನು ನೋಡೋದಕ್ಕೆ ಅಂತಲೇ ಜನ ಅಲ್ಲಿಗೆ ಹೋಗ್ತಾರೆ. ಹಾಗೆ ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅತ್ಯಂತ ಕೆಟ್ಟದಾಗಿ ಹಿಂಸಿಸ್ತಾ ಇದ್ದ ಅಂಡಮಾನ್ ಸೆಲ್ಯುಲರ್ ಜೈಲನ್ನು ನೋಡೋದಕ್ಕೆ ಕೂಡ ಸಾಕಷ್ಟು ಜನ ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಇದೆಲ್ಲವೂ ಒಂಥರ ಡಾರ್ಕ್ ಟೂರಿಸಂನ ಭಾಗ ಅಂತ ಫಿಲಿಪ್ ಸ್ಟೋನ್ ಹೇಳ್ತಾರೆ. ಇದೆಲ್ಲ ಒಂಥರ ಅಲ್ಲಿ ಐತಿಹಾಸಿಕ ಘಟನೆಗಳ ನೆನಪಿಟ್ಟುಕೊಂಡು ಜನ ಹೋಗ್ತಾರೆ. ಅಲ್ಲಿಗೆ ಹೋಗೋದ್ರಿಂದ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸರ್ವಾಧಿಕಾರಿಗಳ ಆಳ್ವಿಕೆಗೆ ಒಳಪಟ್ಟ ಪ್ರದೇಶಗಳನ್ನು, ಯುದ್ಧ ನಡೀತಿರೋ ಪ್ರದೇಶಗಳನ್ನು ನೋಡೋದಕ್ಕೆ ಹೋಗೋ ಪ್ರವಾಸಿಗರಿದ್ದಾರೆ ನೋಡಿ, ಅವರು ಸಾಕಷ್ಟು ಬಾರಿ ಸಮಸ್ಯೆಗೆ ಸಿಲುಕಿಕೊಳ್ಳೋದು ಕೂಡ ಇರುತ್ತೆ. 2015ರಲ್ಲಿ ಓಹಿಯೋ ಮೂಲದ ಒಟೋ ವಾರ್ನ್ಬೇಯರ್ ಅನ್ನೋ 21 ವರ್ಷದ ಯುವಕ ಸಿರಿಯಾ, ಇರಾಕ್ಗಳನ್ನು ನೋಡಿಕೊಂಡು ಚೈನಾಗೆ ಹೋಗ್ತಾನೆ. ಅಲ್ಲಿಂದ ಅವನಿಗೆ ಉತ್ತರ ಕೊರಿಯಾ ನೋಡೋ ಆಸೆ ಶುರುವಾಗುತ್ತೆ. ಹೀಗಾಗಿ ಒಟೋ ಉತ್ತರ ಕೊರಿಯಾದ ರಾಜಧಾನಿ ಪ್ಯಾಂಗಾಂಗ್ಗೆ ಬಂದು ಇಳಿತಾನೆ. ಅವನ ಜೊತೆ ಇನ್ನೂ ಒಂದಷ್ಟು ಮಂದಿ ಬ್ರಿಟನ್ ಪ್ರಜೆಗಳು ಕೂಡ ಇದ್ದರು. ಅವರು ಉತ್ತರ ಕೊರಿಯಾನೆಲ್ಲ ನೋಡಿಕೊಂಡು ಕೊನೆಯ ದಿನ ತಮ್ಮ ಫ್ಲೈಟ್ಗಾಗಿ ಪ್ಯಾಂಗಾಂಗ್ನ ಏರ್ಪೋರ್ಟಲ್ಲಿ ಕಾಯ್ತಾ ಇದ್ರು. ಆಗ ಅಲ್ಲೊಂದು ದುರ್ಘಟನೆ ನಡೆದು ಹೋಯಿತು. ಅಲ್ಲಿ ಅವತ್ತು ಏನಾಯಿತು ಅನ್ನೋದನ್ನು ಒಟ್ಟೋ ಜೊತೆಯಲ್ಲಿದ್ದ ಬ್ರಿಟಿಷ್ ಪ್ರಜೆ ಡ್ಯಾನಿ ಗ್ರಾಟನ್ನ ನೆನಪಿಸ್ಕೊಳ್ಳೋದು ಹೀಗೆ. ಅವತ್ತು ನಾವೆಲ್ಲ ಫ್ಲೈಟನ್ನು ಹತ್ತಬೇಕಿತ್ತು. ಅಷ್ಟರಲ್ಲಿ ಅಲ್ಲಿಗಿಬ್ಬರು ಗಾರ್ಡ್ಗಳು ಬಂದರು. ಒಂದೇ ಒಂದು ಮಾತನ್ನು ಕೂಡ ಆಡದೆ ಅವರು ವಾರ್ಮ್ನ ಬೆನ್ನ ಮೇಲೆ ಕೈ ಹಾಕ್ಕೊಂಡು ಸೀದಾ ಅವನನ್ನು ಕರ್ಕೊಂಡು ಹೋದರು. ಅದನ್ನು ಪ್ರಶ್ನೆ ಮಾಡೋ ಧೈರ್ಯ ಕೂಡ ಅವತ್ತು ನಮಗೆ ಯಾರಿಗೂ ಇರಲಿಲ್ಲ. ಅದೇ ನಾವು ಅವನನ್ನು ಕಟ್ಟ ಕಡೆಯದಾಗಿ ನೋಡಿದ ಕ್ಷಣ. ಆದರೆ ಹಾಗೆ ಗಾರ್ಡ್ಗಳ ಜೊತೆ ಹೋಗುವಾಗ ಕೂಡ ಈ ಒಟೋ ವಾರ್ಮ್ನ ಮುಖದಲ್ಲಿ ಯಾವ ಭಯನೂ ಇರಲಿಲ್ಲ. ಅವನು ಮುಗುಳ್ನಾಗುತ್ತಾ ಇದ್ದ ಅಂತ ಡ್ಯಾನಿ ಆ ಘಟನೆಯನ್ನು ನೆನಪು ಮಾಡ್ಕೋತಾರೆ. ಇಲ್ಲಿ ಒಟೋ ಅರೆಸ್ಟ್ ಆಗಿದ್ದು ಯಾಕೆ ಅನ್ನೋದು ಆ ನಂತರ ಉತ್ತರ ಕೊರಿಯಾ ಹೇಳಿದ ಮೇಲೇ ಗೊತ್ತಾಗಿತ್ತು. ಒಟೋ ಪ್ಯಾಂಗಾಂಗ್ನ ಹೋಟೆಲ್ ಒಂದರಲ್ಲಿ ಒಂದು ಸಣ್ಣ ಟವಲನ್ನು ಕದ್ದಿದ್ನಂತೆ. ಅದಕ್ಕೆ ಅವನನ್ನು ಅರೆಸ್ಟ್ ಮಾಡಿ ಉತ್ತರ ಕೊರಿಯಾದ ಜೈಲಿಗೆ ಹಾಕಲಾಯಿತು. ಅಲ್ಲ, ನಮ್ಮ ಜನ ಎಲ್ಲೆಲ್ಲಿಗೋ ಹೋದಾಗ ಏನೇನೋ ಹೊತ್ಕೊಂಡು ಬಂದುಬಿಡ್ತಾರೆ. ಆದರೆ ಈ ಹುಡುಗ ಹೋಟೆಲಲ್ಲೊಂದು ಸಣ್ಣ ನ್ಯಾಪ್ಕಿನ್ನೋ ಟವಲ್ಲೋ ಕದ್ದ ಅನ್ನೋ ಕಾರಣಕ್ಕೆ ಅವನನ್ನು ಸೀದಾ ಜೈಲಿಗೆ ಹಾಕಿಬಿಡೋದಾ? ಅದು 17 ತಿಂಗಳುಗಳ ಕಾಲ. ಆ ಬಳಿಕ ಅಮೆರಿಕ ತನ್ನೆಲ್ಲ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ರಾಜತಾಂತ್ರಿಕ ಪ್ರಯತ್ನಗಳನ್ನೆಲ್ಲ ಮಾಡಿ ಈ ಒಟ್ಟೋನ ಬಿಡುಗಡೆ ಮಾಡಿಸ್ಕೊಳ್ಳುತ್ತೆ. ಆದರೆ ಅವನು ರಿಲೀಸ್ ಆದ ನಂತರ ಕೋಮಾ ಆಗಿ ಹೋಗ್ತಾನೆ. ಅದಾದ ಬಳಿಕ 2017ರಲ್ಲಿ ಅವನು ಸತ್ತೇ ಹೋಗ್ತಾನೆ. ಅವನಿಗೆ ಏನಾಯಿತು, ಅವನು ಯಾಕೆ ಹಂಗಾದ ಅನ್ನೋದು ಕೂಡ ಇಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲದ ವಿಷಯವಾಗಿ ಉಳ್ಕೊಂಡುಬಿಟ್ಟಿದೆ. ಇದು ಡಾರ್ಕ್ ಟೂರಿಸಂನ ಕರಾಳ ಅಧ್ಯಾಯಗಳ ಪೈಕಿ ಒಂದು ಅಂತ ಅಮೆರಿಕ ಯೂನಿವರ್ಸಿಟಿ ಹೇಳುತ್ತೆ.
ಈ ಅಪಾಯಕಾರಿ ದೇಶಗಳು ಹಾಗೂ ಅಪಾಯಕಾರಿ ಸ್ಥಳಗಳಲ್ಲಿ ಸಮಸ್ಯೆ ಅನ್ನೋದು ಹೇಗೆ ಬೇಕಾದರೂ ನಮ್ಮ ಮುಂದೆ ಬಂದು ನಿಂತ್ಕೋಬಹುದು. ಇನ್ನು ನಾವೀಗ ವೈನಾಡಿನ ವಿಷಯಕ್ಕೆ ಬರೋದಾದರೆ, ನೀವು ವೈನಾಡಲ್ಲಾಗಿರೋ ಸಮಸ್ಯೆಗಳನ್ನು ನೋಡೋದಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳೋಣ. ನೀವಲ್ಲಿಗೆ ಹೋಗೋವರೆಗೆ ಎಲ್ಲ ಸರಿ, ಆದರೆ ಅಲ್ಲಿಗೆ ನೀವು ಹೋದ ಬಳಿಕ ಅಲ್ಲೇನಾದರೂ ಮಳೆ ಹೆಚ್ಚಾಗಿ ನೀವಿರೋ ಜಾಗದಲ್ಲೇ ಗುಡ್ಡ ಕುಸಿತ ಆದರೆ ನಿಮ್ಮ ಕಥೆ ಏನು? ನಿಮ್ಮನ್ನು ನಂಬದವ್ರ ಗತಿ ಏನು? ಆಯ್ತಪ್ಪ, ನೀವೇನೋ ಪ್ರಕೃತಿಯ ಮೇಲೆ ಚಾಲೆಂಜ್ ಮಾಡ್ಕೊಂಡು ಹೋಗ್ಬಿಟ್ರಿ ಅಂತ ಇಟ್ಕೊಳ್ಳೋಣ. ಆದರೆ ನಿಮ್ಮನ್ನು ಹುಡುಕೋದಕ್ಕೆ ಪೊಲೀಸರು ಮತ್ತೆ ಕಷ್ಟಪಡಬೇಕು, ರಕ್ಷಣಾ ತಂಡಗಳು ಹಗಲು ರಾತ್ರಿ ಶ್ರಮಿಸಬೇಕು. ನೀವು ಸಿಗಲಿಲ್ಲ ಅಂದರೆ ನಿಮ್ಮ ಕುಟುಂಬಕ್ಕೊಂದಷ್ಟು ಪರಿಹಾರನೂ ಕೊಡಬೇಕು, ಅದು ನಾವು ಕಟ್ಟೋ ಟ್ಯಾಕ್ಸ್ ಹಣ. ಇಷ್ಟೆಲ್ಲ ಮಾಡದೇ ಇದ್ದರೆ ನೀವು, ನಿಮ್ಮ ಕುಟುಂಬದವರು, ನಾವು ಎಲ್ಲ ಸೇರಿ ಪೊಲೀಸರನ್ನು, ರಕ್ಷಣಾ ತಂಡಗಳನ್ನು ಬೈಕೋತೀವಿ. ಸೊ ನಿಮ್ಮ ಹುಚ್ಚಾಟಕ್ಕೆ ಇದೆಲ್ಲ ಸಮಸ್ಯೆ ಬೇಕಾ? ಇನ್ನು ನೀವು ಅಲ್ಲಿಗೆ ಹೋಗಲೇಬೇಕಾ? ಅಲ್ಲಿಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗಿ. ಅಲ್ಲಿ ವಾಲಂಟಿಯರ್ಗಳಾಗಿ ಸಹಾಯ ಮಾಡೋದಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ. ಅದಕ್ಕಾಗಿ ಅಲ್ಲಿನ ಪೊಲೀಸರು, ಜಿಲ್ಲಾಡಳಿತ, ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಸ್ವಯಂ ಸೇವಾ ತಂಡಗಳನ್ನು ಸಂಪರ್ಕಿಸಿ ನಿಮ್ಮ ಅಗತ್ಯ ಇದೆ ಅಂತ ಅವರು ಹೇಳಿದರೆ ಅಲ್ಲಿಗೆ ಹೋಗಿ ಅವರು ಕೊಟ್ಟು ಕೆಲಸ ಮಾಡಿ. ಹಾಗೆ ನೀವು ಹೋದಾಗ ನೀವು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅನ್ನೋದನ್ನು ಅವರು ನಿಮಗೆ ತಿಳಿಸ್ತಾರೆ. ನಿಮ್ಮ ರಕ್ಷಣೆಗೆ ಒಂದಷ್ಟು ವ್ಯವಸ್ಥೆಗಳು ಅಲ್ಲಿರುತ್ತವೆ. ನೀವು ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಭಾರ ಆಗೋದಿಲ್ಲ, ಅವರ ಸಹಾಯಕ್ಕೆ ನಿಂತವ್ರು ಆಗ್ತೀರಿ. ಅವ್ರ ಜೊತೆ ಕೆಲಸ ಮಾಡೋ ಮೂಲಕ ಅವರ ಒಂದಷ್ಟು ಒತ್ತಡವನ್ನು ನೀವು ಕಡಿಮೆ ಮಾಡಿದವರು ಆಗ್ತೀರಿ. ಅದು ಬಿಟ್ಟು ಗುಡ್ಡ ಕುಸಿತವನ್ನು ನೋಡೋದಕ್ಕೆ, ಪ್ರವಾಹನ ವೀಕ್ಷಣೆ ಮಾಡೋದಕ್ಕೆ, ಅದರ ರೀಲ್ಸ್ ಮಾಡೋದಕ್ಕೆ, ಇಂಥ ಕೆಲಸಗಳಿಗೆ ದಯವಿಟ್ಟು ಹೋಗಬೇಡಿ. ಅದು ನಿಮಗೂ ಒಳ್ಳೆಯದಲ್ಲ. ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋರಿಗೆ ಕೂಡ ಅದು ಒಳಿತು ಅನಿಸೋದಿಲ್ಲ. ಗೆಳೆಯರೆ, ಬರೀ ಕೇರಳದ ವೈನಾಡು ಅಷ್ಟೇ ಅಲ್ಲ, ಯಾವುದೇ ದುರ್ಘಟನೆ ನಡೆದ ಪ್ರದೇಶಕ್ಕೂ ಕೂಡ ಕೇವಲ ಅದನ್ನು ನೋಡೋದಕ್ಕೆ, ಮಜಾ ತಗೊಳ್ಳೋದಕ್ಕೆ ಅಂತ ಅಲ್ಲಿಗೆ ಹೋಗಬೇಡಿ. ಹೋಗಬೇಕು ಅನಿಸಿದರೆ ಅನುಮತಿ ತಗೊಂಡು ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡೋದಕ್ಕೆ ಹೋಗಿ. ಇದು ಗೆಳೆಯರೆ ಡಾರ್ಕ್ ಟೂರಿಸಂ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.